ಇದಕ್ಕೆ ನಮ್ಮ ಜೀವನವೇ ಸಾಕ್ಷಿ. ನ್ಯಾಯವಾಗಿ ಬರಬೇಕಾಗಿರುವಂತಹ ಅರ್ಧ ರಾಜ್ಯವನ್ನು ಕೊನೆಗೆ 5 ಗ್ರಾಮಗಳನ್ನಾದರೂ ಸಾಮದಿಂದ ಕೊಡಲು ನಿರಾಕರಿಸಿದ, ತಮ್ಮದೇ ಆದ ದಾಷ್ಟ್ಯ ಪರಂಪರೆಯನ್ನು ತೋರಿದ ನಮ್ಮ ಬಂಧುಗಳೇ ಆಗಿರುವಂತಹ ಕೌರವರ ಸರ್ವನಾಶ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದೊದಗಿತು. ಬಂಧು ಹತ್ಯ ದೋಷ ಎನ್ನುವಂತಹ ಪಾಪದ ಲೇಪ ಇದಕ್ಕಿದೆ ಎನ್ನುವಂತಹ ಗುರು ನಮ್ಮಣ್ಣನಾದಂತಹ ಯುಧಿಷ್ಠಿರನನ್ನ ಕಾಡತೊಡಗಿತು. ಇದರ ಪರಿಮಾರ್ಜನೆಗಾಗಿ ಅಶ್ವಮೇಧವನ್ನ ಕೈಗೊಳ್ಳಬೇಕು ಎಂದು ಶ್ರೀಕೃಷ್ಣನ ಸಲಹೆ ಮೇರೆಗೆ ವಿಶಿಷ್ಟ ಲಕ್ಷಣಭರಿತವಾದಂತಹ ಕುದುರೆಯನ್ನ ಪೂಜಿಸಿದ್ದಲ್ಲದೆ ನಿಮ್ಮನ್ನೆಲ್ಲ ಒಡಗೂಡಿಕೊಂಡು ಕುದುರೆಯ ರಕ್ಷಣೆಗೆಂದು ಮಧ್ಯ ಪಾಂಡವಿಯಾಗಿರುವಂತಹ ನಾನೇ ಬಂದಿದ್ದೇನೆ. ಈವರೆಗೆ ಅನೇಕ ರಾಜ್ಯಗಳನ್ನ ಹೊಕ್ಕಿ ಕಪ್ಪ ಕಾಣಿಕೆಯನ್ನ ಪಡೆದಿದ್ದೇವೆ. ಮರೆತು ನಿಂತಹ ಅನೇಕ ವೀರರು ಸೋಲುವುದರ ಮೂಲಕ ನಮ್ಮವರೇ ಆಗಿದ್ದಾರೆ. ನೀಲಧ್ವಜ ಅನುಸ್ವಾರವಾದಿಗಳು ಸೋಲುವುದರ ಮೂಲಕ ನಮ್ಮವರೇ ಆಗಿದ್ದಾರೆ. ನೀಲಧ್ವಜನ ಪುರದಿಂದ ಹೊರಟಿರುವಂತಹ ಕುದುರೆ ಚಂಪಕಾವತಿಯನ್ನ ಪ್ರವೇಶಿಸಿದೆ. ಚಂಪಕಾವತಿಯ ಅರಸನಾಗಿರುವಂತಹ ಹಂಸಧ್ವಜನ ಬಗ್ಗೆ ನೀಲಧ್ವಜ ನಮಗೆಲ್ಲವೂ ತಿಳಿಸಿದ್ದಾನೆ. ಆದರೆ ಚಂಪಕಾವತಿಯ ಅರಸನಾಗಿರುವಂತಹ ಹಂಸಧ್ವಜ ಮಹಾರಾಜನಿಂದ ಇಲ್ಲಿಯವರೆಗೆ ಯಾವುದೇ ವರ್ತಮಾನವಿಲ್ಲ. ಆದ್ದರಿಂದ ನಿರೀಕ್ಷೆಯಲ್ಲಿರೋಣವಂತೆ. ಸ್ವಾಮಿ ಬಹಳ ಸಂತೋಷವಾಯಿತು. ಯಾಕೆಂದರೆ ಶ್ರೀಹರಿಯ ದರ್ಶನ ಎನ್ನುವುದು ಆಗುವುದು ನನಗೆ ಮೊದಲಲ್ಲವೇ. ಇಂತಹ ಸುಯೋಗ ಯಾರಿಗೆ ಸಿಗುತ್ತದೆ? ಹೀಗಿರುವಾಗ ತಂದೆಯವರು ನನ್ನನ್ನು ನೇಮಿಸಿದ್ದಾರೆ. ಇಲ್ಲಿಯೇ ನಿಲ್ಲುವುದಲ್ಲ, ತಾಯಿಗೆ ಒಂದು ಮಾತನ್ನ ಹೇಳಬೇಕು. ಹಾಗಾಗಿ ತಾಯಿಯ ಭವನ
ಆದಷ್ಟು ಶೀಘ್ರವಾಗಿ ನಮ್ಮ ನಾಡಿಗೆ ಶ್ರೀಹರಿಯ ದರ್ಶನವನ್ನ ಮಾಡಿಸು ಎನ್ನುವಂತಹ ವೀರೋಚಿತ ಆಶೀರ್ವಾದವನ್ನೇ ನೀಡಿದ್ದಾಳೆ. ಆದರೆ ನನ್ನ ತಂಗಿ ಸುವಲೆ ಇತ್ತ ಕಡೆಗೆ ಬರುತ್ತಿದ್ದಾಳಲ್ಲ. ತಂಗಿ ಬಾಯಿತ್ತ ಅವಸರವಾಗಿ ಬಂದಿರಲ್ಲ, ಕಾರಣ ಏನು? ಹಾ ಹಾ ಹೌದು ತಂಗಿ, ನಿನಗೆ ಈಗಾಗಲೇ ವಿಷಯ ತಿಳಿದಿರಬಹುದು. ಈ ಹಸ್ತಿನಾವತಿಯ ಕುದುರೆ ನಮ್ಮ ನಾಡಿಗೆ ಬಂದಿದೆ. ನಮ್ಮ ತಂದೆಯವರು ಅದನ್ನು ಬಂಧಿಸಿದ್ದಾರೆ. ಅದರ ಸೇನಾ ನೇತಾರನಾಗಿ ನಾನೇ ಹೊರಟಿದ್ದೇನೆ. ಆ ಕುದುರೆಯ ಬೆಂಗಾವಲಿಗೆ ಪಾರ್ಥ ಬಂದಿದ್ದಾನಂತೆ. ಅವನೊಡನೆ ಸೆಣಸುವುದಕ್ಕೆ ಯುದ್ಧಕ್ಕಾಗಿ ಹೊರಟಿದ್ದೇನೆ. ತಂಗಿ, ನಿನ್ನ ಅಂಬೋಣವೇನು ಎನ್ನುವುದನ್ನು ಹೇಳುತ್ತೀಯಾ? ಅನ್ನ ಕೇಳ ಚೋದ ಚೋದರಿಗೆ ರಣದಿನಿಗೆ ಅನ್ನಾಗೆ ಅಚ್ಚುತ ಚೋದರಿಗೆ ರಣದಿನಿ ಬೆನ್ನು ತೋರುತ್ತ ಹಿಮ್ಮೆಟ್ಟಿದರೆ ರಣದಿನಿ ಬೆನ್ನು ತೋರುತ್ತ ಹಿಮ್ಮೆಟ್ಟಿದರೆ ತಂಗಿ ಬಾಯ್ತ, ನಿನ್ನ ಮುಖವನ್ನು ನೋಡಿ ಬಹಳ ಸಂತೋಷವಾಯಿತು. ಅವಸರವಾಗಿ ಬಂದೆಯಲ್ಲ, ನಿನ್ನ ಅಂಬೋಣ ಏನು ಎನ್ನುವುದು ನನಗೆ ಅರ್ಥವಾಯಿತು. ತಂಗಿ, ನೀನೊಬ್ಬಳು ವೀರ ವನಿತೆಯೇ ಸತ್ಯ. ಇಲ್ಲವಾದರೆ ಇಂತಹ ವೀರೋಚಿತ ಮಾತು ನಿನ್ನ ಬಾಯಿಂದ ಬರುವುದಕ್ಕೆ ಸಾಧ್ಯವೇ? ಅಚ್ಯುತ ಅರ್ಜುನನಿಗೆ ಅಂಜಬೇಡ ಅಣ್ಣ. ಯಾವುದೇ ಕಾರಣಕ್ಕೂ ಯುದ್ಧದಲ್ಲಿ ವಿಮುಖನಾಗಬೇಡ. ಯುದ್ಧಕ್ಕೆ ಬೆನ್ನು ತೋರಿ ಹಿಂದೆ ಬರಬೇಡ. ನಾಳೆ ನಾನು ಮದುವೆಯಾಗಿ ಹೋದಂತಹ ಮನೆಯಲ್ಲಿ ನನ್ನ ಮಾವ ಮೈದುನ ಅತ್ತಿಗೆಯರು ನನ್ನನ್ನ ಹೀಯಾಳಿಸುತ್ತಾರೆನ್ನುವ ಹಾಗಲ್ಲವ? ಅರ್ಥವಾಯಿತು ತಂಗಿ. ಈ ನಿನ್ನ ಅಣ್ಣ ಯಾವತ್ತೂ ಯುದ್ಧದಲ್ಲಿ ಸ್ಥಿರನಾಗಿ ಹೋರಾಡುತ್ತಾನೆ ವಿನಃ ಯುದ್ಧದಲ್ಲಿ ಹಿಮ್ಮುಖನಾಗಿ ಬರಲು ಸಾಧ್ಯವೇ ಇಲ್ಲ. ಆದ್ದರಿಂದ ಭಯಪಡಬೇಡ ತಂಗಿ. ಈ ಯುದ್ಧದಲ್ಲಿ ವಿಜಯ ನಮ್ಮಂತೆ. ತಂಗಿ, ಇನ್ನೇನು ಹೇಳು ಹೇಳು. ರಾಜಭವನಿ ಮಯ ರತ್ನ ಪೀಠದಲ್ಲಿ ರಾಜಭವನಿ ಮಯ ರತ್ನ ಪೀಠದಲ್ಲಿ
ಆಗಲಿ. ನನ್ನ ಮುದ್ದಿನ ತಂಗಿ ಕುವಲೆ ಮಂಗಳಾರತಿಯನ್ನೆತ್ತಿ ಮಂಗಲಾಕ್ಷತೆಯನ್ನ ಇಟ್ಟು ವೀರೋಚಿತ ಮಾತನ್ನೇ ಆಡಿದ್ದಾಳೆ. ಹಾಗಾದರೆ ಹೀಗೆ ಯುದ್ಧಕ್ಕೆ ಹೊರಡುವುದೇ? ತಂದೆಯಿಂದ ಅಪ್ಪಣೆಯನ್ನ ಪಡೆದೆ, ತಾಯಿಯಿಂದ ಆಶೀರ್ವಾದವನ್ನು ಪಡೆದೆ, ತಂಗಿಯಿಂದ ಶುಭ ಹಾರೈಕೆಯನ್ನ ಪಡೆದೆ. ಆದರೆ ಇನ್ನೂ ಓರ್ವರಿದ್ದಾರಲ್ಲ, ನನ್ನನ್ನ ನಂಬಿ ಬಂದಂತಹ ನನ್ನ ಹೃದಯೇಶ್ವರಿ ಪ್ರಭಾ